ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೊಂಬೆ. ತುಂಬ ದಿನದಿಂದ ವೀಡಿಯೋಗಳನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ. ಬಟ್ ನನಗೆ ಅಷ್ಟು ಎಡಿಟಿಂಗ್ ಗೊತ್ತಿಲ್ಲ. ಹಾಗೆ ಬೇರೆ ಬೇರೆ ರೀತಿ ವೀಡಿಯೋಸ್ಗಳನ್ನ ಹೇಗೆ ಮಾಡೋದು ಅನ್ನೋದು ಕೂಡ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಹಾಗಾಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿರಲಿಲ್ಲ. ಹೀಗೆ ಕೂತ್ಕೊಂಡ್ರೆ ಆಗಲ್ಲ, ಹಾಗೋ ಹೀಗೋ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡೋಣ, ಆಮೇಲೆ ಹೋಗ್ತಾ ಹೋಗ್ತಾ ಎಡಿಟಿಂಗ್ ಅಥವಾ ಬೇರೆ ಬೇರೆ ಏನೇನು ಐಡಿಯಾ ಸಿಗುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಕಲಿತಾ ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಇದರಲ್ಲಿ ಈ ವಿಡಿಯೋದಲ್ಲಿ ಇರೋದು ಆ್ಯಕ್ಚುಲಿ ನಾವು ರಂಗಶಂಕರಾಗಿ ಹೋಗಿರೋ ಅಂಥದ್ದು. ನಾನು ರಂಗಭೂಮಿ ಕಲಾವಿದೆ. ಸೊ ಹಾಗಾಗಿ ರಂಗಶಂಕರ ಅನ್ನೋದು ಎಲ್ಲರ ಕನಸಾಗಿರುತ್ತೆ. ಯಾರ್ಯಾರು ಕಲಾವಿದರಿದ್ದಾರೋ ಅವರಿಗೆ ಗೊತ್ತಿದೆ. ರಂಗಭೂಮಿಯಲ್ಲಿರುವಂಥ ಎಲ್ಲ ಯಂಗರ್ಸ್ಗಳಿಗೆ ಇರೋ ಆಸೆ ಏನು ಅಂತಂದರೆ, ನಾವು ಕೂಡ ಸಿನಿಮಾಗಳಲ್ಲಿ ಅಥವಾ ಧಾರಾವಾಹಿಗಳಲ್ಲಿ ಕಾಣಿಸ್ಕೋಬೇಕು ಅನ್ನುವಂಥ ಕನಸು ಅಥವಾ ಆಸೆ, ಹುಚ್ಚು. ಇತ್ತೀಚೆಗಂತೂ ಅದು ಹೆಚ್ಚಿನ ಹುಚ್ಚಾಗ್ಬಿಟ್ಟಿದೆ. ಸೊ ಅದೇ ನಿಟ್ಟಿನಲ್ಲಿ ನಾವಿಷ್ಟು ಜನ ಏನಿದ್ದೀವೋ ನಮಗೂ ಕೂಡ ಅದೇ ಆಸೆ. ನಾವು ಒಳ್ಳೊಳ್ಳೆ ಮೂವಿಗಳನ್ನ ಅಥವಾ ಧಾರಾವಾಹಿಗಳನ್ನ ಮಾಡಬೇಕು ಅಂತ ಹೇಳಿ ಅದೇ ನಿಟ್ಟಿನಲ್ಲಿ ನಾವು ಮೈಸೂರಿನ ಸಂಚಲನ ಅನ್ನೋ ಒಂದು ತಂಡದಲ್ಲಿ ಅಭಿನಯನ ಕಲಿತಾ ಇದ್ದೀವಿ. ಹಾಗೆ ಬೇರೆ ಬೇರೆ ತಂಡಗಳಲ್ಲೂ ಸಹ ನಾವು ಅಭಿನಯನ ಮಾಡಿದ್ದೀವಿ. ಈ ರೀತಿ ನಾಟಕಗಳಲ್ಲಿ ಕೀರ್ತಿಯ ಅವಾಂತರ ಅಂತ ಹೇಳಿ ನಾವು ಒಂದು ಹೊಸ ನಾಟಕನ ಕಟ್ಟಿದ್ವಿ. ಆ ನಾಟಕನ ಪ್ರದರ್ಶನ ಮಾಡೋದಕ್ಕೋಸ್ಕರ ನಾವು ರಂಗಶಂಕರಕ್ಕೆ ಹೊರಟಿದ್ವಿ. ಇದು ಬೆಂಗಳೂರಿನ JP ನಗರದಲ್ಲಿದೆ. ರಂಗಶಂಕರ ಅನ್ನೋವಂಥದ್ದು ಮೊದಲೇ ಹೇಳಿದಾಗೆ ಎಲ್ಲ ಕಲಾವಿದರ ಒಂದು ಕನಸು. ಯಾಕೆ ಅಂದರೆ ಇದನ್ನು ಶಂಕರ್ ನಾಗ್ ಅವರು ಕಟ್ಟಿರೋವಂಥದ್ದು. ಶಂಕರ್ ನಾಗ್ ಅವರ ಐಡಿಯಾನ ಇಟ್ಕೊಂಡು ಅವರ ಹೆಂಡತಿಯವರು ಇದನ್ನು ಬಿಲ್ಡ್ ಮಾಡಿದ್ದಾರೆ. ಅದು ತುಂಬಾ ಅದ್ಭುತವಾಗಿದೆ. ರಂಗಶಂಕರ ಅನ್ನುವಂಥದ್ದು ಆ ವಾಯ್ಸ್, ಆಡಿಯನ್ಸ್ ಕೂತ್ಕೊಳ್ಳೋ ಸ್ಥಳ ಆಗಿರ್ಬೋದು, ಆ ವಾಯ್ಸ್ ಎಕೋ ಬರುವಂಥದ್ದಾಗಿರ್ಬೋದು, ತುಂಬ ಅದ್ಭುತವಾಗಿದೆ. ಹಾಗಾಗಿ ನಾವು ರಂಗಶಂಕರ ಅನ್ನೋದನ್ನ ತುಂಬ ಇಷ್ಟಪಡ್ತೀವಿ. ನಮ್ಮ ಶಂಕರ್ ನಾಗ್ ಅವರ ಪ್ರೀತಿ, ಅವರ ಉಸಿರಾಟ ಎಲ್ಲೋ ಅಲ್ಲಿ ಇನ್ನೂ ಜೀವಿಸ್ತಾ ಇದೆ ಏನೋ ಅಂತ ಅಲ್ಲಿಗೆ ಹೋದ ತಕ್ಷಣ ನಮಗೆ ಫೀಲ್ ಆಗುತ್ತೆ. ಅದನ್ನು ನೋಡಿದ ತಕ್ಷಣವೇ ಯಾರ್ಯಾರು ಶಂಕರ್ ನಾಗ್ನ ನೋಡಬೇಕು ಅನ್ನೋ ಆಸೆನ ಇಟ್ಕೊಂಡಿರ್ತಾರೋ ಅವ್ರಿಗೆಲ್ರಿಗೂ ಕೂಡ ಆ ರಂಗಶಂಕರ ಒಳಗಡೆ ಹೋದ ತಕ್ಷಣವೇ ಅವರ ಉಸಿರಾಟ, ಅವರ ಕನಸು, ಅವ್ರು ಕಂಡಂಥ ಆಸೆ ಎಲ್ಲವೂ ಕೂಡ ಇರೋದರಿಂದ ಅದು ನೇರವಾಗಿ ನಮಗೆ ಮುಟ್ಟುತ್ತೆ. ನಾವು ಕೂಡ ಶಂಕರ್ ನಾಗ್ ಅವ್ರನ್ನ ನೋಡಿದ್ವಲ್ಲ ಅನ್ನೋಷ್ಟೇ ಖುಷಿಯಾಗುತ್ತೆ. ಆ ಒಂದು ಫೀಲ್ನ ನಾನು ಪಡ್ಕೊಂಡೆ ಅಂತ ಹೇಳಿ ನಂಗೆ ತುಂಬಾ ಖುಷಿ ಇದೆ. ಈ ರಂಗಭೂಮಿ ಅನ್ನೋದು ಏನೋ ಒಂಥರ ಹೇಳೋಕ್ಕೆ ಆಗದೇ ಇರೋವಂಥ ಒಂದು ಫೀಲ್. ಯಾಕಂದರೆ ಅಲ್ಲಿರೋಂಥ ಕಲಾವಿದರಿಗೆ ಅದೊಂದು ದೇವಸ್ಥಾನವಾಗಿರುತ್ತೆ ರಂಗವೇದಿಕೆಗಳು. ಆ ವೇದಿಕೆನ ನೋಡಿದ ತಕ್ಷಣ ಗರ್ಭಗುಡಿಗೆ ಹೋದ್ವೇನೋ, ನಾವೇ ದೇವರುಗಳು ಅಥವಾ ನಾವೇ ಒಂದು ಇದರಲ್ಲಿ ಜೀವಿಸ್ತಾ ಇದ್ದೀವೇನೋ ಅಂತ ತುಂಬಾ ಖುಷಿಯಾಗುತ್ತೆ ಅದನ್ನು ನೋಡಿದ ತಕ್ಷಣ. ಅಲ್ಲಿನ ಶಿಸ್ತು, ಅಲ್ಲಿನ ಪ್ರೀತಿ, ಅಲ್ಲಿರುವಂಥ ವಾತಾವರಣ ಬಹುಶಃ ಎಲ್ಲಿಗೋದ್ರೂ ಕೂಡ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಯಾರ್ಯಾರು ಥಿಯೇಟರ್ ಆರ್ಟಿಸ್ಟ್ಗಳಿದ್ದಾರೋ ಅವ್ರು ಯಾಕೆ ಇನ್ನೂ ರಂಗಭೂಮಿನ ಅಷ್ಟು ಇಷ್ಟಪಡ್ತಾರೆ, ಅಲ್ಲಿ ಇನ್ನೂ ಜೀವಿಸೋಕೆ ಇಷ್ಟಪಡ್ತಾರೆ ಅಂದರೆ, ಪ್ರತಿಯೊಬ್ಬ ಕಲಾವಿದ ಕೂಡ ತನ್ನ ಜೀವನನ ಏನೂ ನಿಷ್ಕಲ್ಮಶವಾಗಿ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳು ಇಲ್ಲದೆ ಜೀವಿಸ್ಬಹುದು. ತನ್ನ ಉಸಿರಾಟನ ನಿರಾಳವಾಗಿ ಉಸಿರಾಡ್ಬೋದು ಅನ್ನೋವಂಥ ಯಾವುದಾದ್ರು ಒಂದು ಸ್ಥಳ ಇದೆ ಅಂತ ಅಂದರೆ ಅದು ರಂಗಭೂಮಿ ಮಾತ್ರ. ಇದೇ ನಿಟ್ಟಿನಲ್ಲಿ ನಾನು ನನ್ನ ಕನಸುಗಳನ್ನ ಹೊತ್ತು ಸಾಕ್ತಿದ್ದೀನಿ. ನೋಡೋಣ, ಮುಂದೆ ಇದೇ ರೀತಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ.